ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ಏನು ಪ್ಯಾನಿಕ್ ಇಲ್ಲ. ನಮ್ಗೆ ಇನ್ನೂ ಸಪ್ಲೈನೂ ಬರ್ತಾ ಇದೆ, ನಮಗೆ ಸಪ್ಲೈ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ನಮ್ಮ ಕಡೆ ಲಾಜಿಸ್ಟಿಕಲಿ ಯಾವುದೇ ಇಶ್ಯೂ ಇಲ್ಲ. ಗೋಕಾಕ್ ನ್ಯೂಸ್ 23 ವತಿಯಿಂದ ಬ್ರೇಕಿಂಗ್ ನ್ಯೂಸ್. ಗ್ಯಾಸ್ ಸ್ಟಾಕ್ ಇದೆ ಅಂತ ಸರ್ಕಾರ ಹೇಳುತ್ತಿದೆ, ಆದ್ರೆ ಸಾಮಾನ್ಯ ಜನರಿಗೆ ಸಪ್ಲೈ ಮಾತ್ರ ಸಿಗ್ತಿಲ್ಲ. ಇದ್ರ ಹಿಂದೆ ದೊಡ್ಡ ಗಿಮಿಕ್ ನಡೀತಿದ್ಯಾ ಅಂತ ನಿಮಗೆ ಗೊತ್ತಾ? ಮನೆ ಬಳಕೆಗೆ ಕೊಡೋ ಎಲ್ಪಿಜಿ ಸಿಲಿಂಡರ್ಗಳು ಹೋಟೆಲ್ಗಳಲ್ಲಿ ಮತ್ತು ಕಮರ್ಷಿಯಲ್ ಯೂಸ್ಗೆ ಹೋಗ್ತಿವೆ. ಯಾಕಂದ್ರೆ ಕೆಲವು ಡೀಲರ್ಗಳು ಮತ್ತು ಮಧ್ಯವರ್ತಿಗಳು ಅದನ್ನ ಬ್ಲಾಕ್ ಮಾರ್ಕೆಟ್ಗೆ ತಳ್ಳಿ 2 ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಒಂದು ಕಡೆ ಜನ ಮನೆಗೆ ಗ್ಯಾಸ್ ಸಿಗದೆ ಕಷ್ಟ ಪಡ್ತಿದ್ರೆ, ಇನ್ನೊಂದು ಕಡೆ ಹೋಟೆಲ್ಗಳು ಸುಲಭವಾಗಿ ಅದೇ ಸಿಲಿಂಡರ್ಗಳನ್ನು ಬಳಸ್ತಿವೆ. ಇದು ಕಾನೂನು ಬಾಹಿರವಾಗಿದ್ರೂ ನಿಯಂತ್ರಣ ಕಡಿಮೆ ಇದ್ದಿದ್ದರಿಂದ ಈ ಸಿಸ್ಟಮ್ ಮುಂದುವರಿತಿದೆ. ಇದರಿಂದ ಸರ್ಕಾರಕ್ಕೂ ನಷ್ಟ, ಜನರಿಗೂ ತೊಂದರೆ ಮತ್ತು ಸತ್ಯವಾಗಿ ಬೇಕಾದವರಿಗೆ ಗ್ಯಾಸ್ ಸಿಗೋದೇ ಕಷ್ಟ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಪ್ರಶ್ನೆ ಕೇಳಬೇಕು, ಇದು ಸರಿಯಾದ ವ್ಯವಸ್ಥೆಯ ಅಥವಾ ಯಾರಾದ್ರೂ ಲಾಭಕ್ಕಾಗಿ ನಡೆಯುವ ಆಟವಾ? ಗೋಕಾಕ್ ಮಲ್ಲಿಕಾರ್ಜುನ್ ಏಜೆನ್ಸಿಯವರು ಇದೇ ಸಂದರ್ಭದಲ್ಲಿ ಉಪಯುಕ್ತವೆಂದು ಗ್ಯಾಸ್ ಸಿಲಿಂಡರ್ ಅನ್ನು ಬ್ಲಾಕ್ ನಲ್ಲಿ ₹2,000ಕ್ಕೆ ತೆಗೆದುಕೊಂಡು ಬ್ಲಾಕ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನು ಮಾರುತ್ತಿದ್ದಾರೆ. ಇದನ್ನ ಕಂಡ ಮಾಧ್ಯಮದವರು ಪ್ರಶ್ನಿಸಿದಾಗ, ನಾವೇನು ಮಾಡೋದು, ಎಲ್ಲ ಮಾಲೀಕರ ಹೇಳೋ ಹಾಗೆ ಕೇಳೋದು ನಮ್ಮ ಕೆಲಸ ಎಂದು ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯವೇನು? ಎಟ್ಟೆಡ್ ತೋರತಾರೆ $2,000 ಕೊಡತಾರೆ, OTP ಇಲ್ದ ಕೊಡತಾರೆ. ಆದ್ರೆ ಗೌರ್ಮೆಂಟ್ ಕೆಲವೊಂದು ಕಂಡೀಷನ್ ಮಾಡೈತಿ. ಒಂದೇ ವಿಷಯ ಪೂರ್ತಿ ಕೇಳ್ಕೊ, ಅರ್ಧ ಮಾಡೋದಕ್ಕಿಲ್ಲ. ಗೌರ್ಮೆಂಟ್ ಕೆಲವೊಂದು ಕಂಡೀಷನ್ ಮಾಡೈತಿ. KYC ಕಂಪಲ್ಸರಿ ಬೇಕು, OTP ಮ್ಯಾಗ ಕೊಡಬೇಕ, ಅದನ್ನ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಬೇಸ್ ಮ್ಯಾಗ ಕೊಡ್ಬೇಕ. ಆದ್ರೂ ಇವ್ರಿಗೆ ನಾವು ಈಗ ಹಚ್ಚಕತ್ತಾರ, ಈಗ ಕೊಡಕತ್ತಾವು. ನಿಮಗಿಂತ ಇಂತ ಮೊದ್ಲು ಹಚ್ಚಿದವ್ರಿಗೆ ಮೊದ್ಲು ತೋರಿಸ್ಬೇಕು ನಾವು. ಆದ್ರೆ ನಿಮ್ಗ ನಾವು ಇಲ್ಲಿ ತನಕ ಕೊಡಂಗಿಲ್ಲ ನಿಮ್ಗ. ಆದ್ರೆ ಒಂದ್ ಸೆಕೆಂಡ್ ಶಾಂತತೆ ಕಾಕೊಂಡ್ರೆ ಶಾಂತತೆ ನಾವು ಕಾಪಾಡತ್ತ ಅದನ್ನ ಮೊದ್ಲು ಹೇಳ್ತಾರ ಅವ್ರಿಗೆ. ಅವ್ರೆ ನಮಗೂ ಬೆಳಗ್ಗೆ ನೀವು ಬಂದಾಗ ಏನು KYC ಮಾಡಿಸ್ಬೇಕಂದ್ರೆ ನಾವು 100% KYC ಬರ್ರಿ ಹೌದಾ. ಫಸ್ಟ್ ಹೋದಂತ ಮಾಹಿತಿ ನೀವೆಲ್ಲ ಜನಕ್ಕೆ ಕೊಟ್ರಿ ಅಂದ್ರೆ ಅವ್ರಿಗೆ ಗ್ಯಾಸ್ ಇವತ್ತೇ ಯೂಸ್ ಕರಿ, ಇದಕ್ಕೆ ಯೂಸ್ ಮಾಡತ್ರಿ होटलदाग ಇದೆ. नहीं यूज नहीं करना जी, नहीं मिलेगा हाँ वो नहीं मिलेगा कुछ चलेगा. ಗ್ಯಾಸ್ ಇದಕ್ಕೆ ಯೂಸ್ ಮಾಡ್ರಿ. ಕಮರ್ಷಿಯಲ್ ಬಂದ ಯಾರು ಬಂದ್ ಮಾಡಿದಾರೆ? ಕಮರ್ಷಿಯಲ್ ಬರೋರು ಹೇಳ್ರಲ್ಲ, ಕೊಡ್ತಾರ. ಮತ್ತೆ ಇವು ನಡೆಯಂಗಿಲ್ಲ, ಹಚ್ಚಂಗಿಲ್ಲ. ಹೆಚ್ಚಿರಲ್ಲ ಇಲ್ಲ, ಖಾಲಿ ಇದ್ರು. ಇಲ್ಲಿ ಒಳಗೂ ಇದೆ, ಖಾಲಿ ಇಟ್ಟಿದ್ರು ಗ್ಯಾಸ್ ಕಮರ್ಷಿಯಲ್. ಹಾಂ ರೀ ಹೇಳಿ. ನಮ್ಗೆ ಏನು ಹೇಳ್ತಾರೆ, ಪೈಪ್ ಕಂಪಲ್ಸರಿ ತಗೋಬೇಕಂತಾರೆ. ನಾವು ಪೈಪ್ ತಗೊಂಡು ಇದನ್ನ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಆದ್ರೂ ಪೈಪ್ ತಗೋಬೇಕಂತಾರೆ. ಪೈಪ್ ತಗೋಬೇಕಂತ ಯಾರಂತಾರೆ? ಇವರ ಮಲ್ಲಿಕಾರ್ಜುನ್ ಏಜೆನ್ಸಿ ಅವರು.
ಅದು 5 ವರ್ಷ ಇರ್ತೈತಲ್ರಿ ಮುಂದ್ರಿ 5 ವರ್ಷ ಇರ್ತೈತ್ರಿ. ನಾವು ತಗೊಂಡ್ ಈಗ 2 ವರ್ಷ ನಾವು ಹಳ್ಳ್ಯಾಗ ಎಲ್ಲಿಲ್ಲ ಒಳ್ಳೆ ಆದ್ರೂ ತಗೊಂಡ್ರಿ ಪೈಪ್ ಈಗ ಇನ್ನೂ ಮಟ ನಮಗೆ ಹೇಳೇ ಇಲ್ರಿ ಅದನ್ನ. ಪೈಪ್ ತಗೊಂಡ್ರಿ ಮಾತೆಲ್ಲ ಬಂದಿರ್ತೀರಿ ನಾವು. ಪೈಪ್ ತಗೊಂಡ್ರಿ ಈಗ ಪೈಪ್ ಈಗ ನಮ್ಮ ಬೇರೆ ನಾ ಪೈಪ್ ಸಂಬಂಧ ಜಗಳ ಇಡು ಹೊಳ್ಳಿ ಹೋಗಿಂತೀವಿ. ಮೆಸೇಜ್ ಮೊದಲು OTP ಬಂದು ಕೂಡ ಕೊಡ್ತೀರಿ. ಈಗ ರೊಕ್ಕ ಜಮಾ ಆದ್ಮೇಲೆ ಕೊಡ್ತೀರಿ. ನಂಬರ್ 2 ತಾಸು ನಂಬರ್ ಹಚ್ಚಿ ನಂತರ ಮತ್ತೆ ಇದನ್ನ ಮಾಡ್ಯಾರ. ಹೊಳ್ಳಿ ನಂಬರ್ ಹಚ್ಬೇಕಂದ್ರೆ ಮತ್ತೆ ಹೊಳ್ಳಿ ಬಂದ್ರಿ ಮತ್ತೆ ಬಂದೈತ್ರಿ. ಯಾಟಕ್ಕೆ ತೊಂದ್ರಿ ಸರ್? ಯಾ ಗಾಡಿ ತೊಂದು ಯಾಕೆ ಓಡ್ ಬಂದ್ರಿ? ನಿಲ್ಲ ನಾತಿನಿಲ್ಲ ಇಲ್ಲಿ. ಯಾಕೆ ಓಡಿಸಿದ ಗಾಡಿನಿ? ಯಾಕೆ ಓಡಿಸಿದ ಗಾಡಿ? ಹಾ ಏನ್ OTP? ಎಲ್ಲಿ OTP ಕೊಟ್ಟಾರ? ಅವ್ರದ್ದು ಹಿಡಿಯೋ ತೊಂದು ನಾವು ಹಿಡ್ದು. ಹಾ ಬಾಯ್ ತಳಗ್ ಬಾಯ್ಲಿ ನಿನ್ ಕರಾತನ್ನ ತಳಗ್ ಬಾಯ್ಲಿ. ಯಾರಿಗೆ OTP ಕೊಟ್ಟಿ ತೋರ್ಸ್ ಬಾ. ಬಾಯ್ ತಳಗ್ ಬಾ. ತಳಗ್ ಬಾಯ್ಲಿ ನೀ ಇಲ್ಲಿ. ತಳಗ್ ಬಾ ತಳಗ್ ಬಾ. ಹಾ ಯಾರಿಗೆ OTP ಕೊಟ್ಟಿನಿ? ಯಾರು ಕೊಟ್ಟಿ? ತರ ಗಾಡಿ ತರ. ಹಾ ಓಯ್ ಬರ್ಬೇಡಿ. ಗಾಡಿ ಹಾಕೊಡತ್ತಿಪ್ಪ ಕೇಳತ್ತಿಲ್ಲ. ಕೇಸ್ ಹಾಕಿದ್ರು ನಿಮ್ನಾಗ ರೊಕ್ಕ ಹಾಕೊಟ್ಟಿಲ್ಲ ಕೊಡತ್ತೀರಿ. 2,000 2,500 ತೊಳಗಿದ್ರಿ ನೀವು. ಹಾ ಹಾ ಯಾರು ತಗೋರಾತಾರೆ? ಎಟ್ಟೆಡ್ ತೋರತ್ತಾರೆ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ, ಬೆಳಗಾವಿ ನಗರದಲ್ಲಿ LPGಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ನಾವಿವತ್ತು ಮಾಧ್ಯಮ ಗೋಷ್ಠಿ ಮಾಡಬೇಕು, ಪತ್ರಕರ್ತರನ್ನು ನಾವು ಆಹ್ವಾನಿಸ್ಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಕನ್ಸಂಪ್ಷನ್ ಸರಿಸುಮಾರು ಒಂದು 20,000 ಇಂದ 25,000 ಸಿಲಿಂಡರ್ಸ್ ಇರ್ತವೆ. ಸಾಧಾರಣವಾಗಿ ಇದು ಪರಿಸ್ಥಿತಿ. ಈಗಿನ ಪರಿಸ್ಥಿತಿನಲ್ಲಿನೂ ನಾವು ದಿನಕ್ಕೆ 20,000 ಸಿಲಿಂಡರ್ಸ್ ಕೊಡಲಿಕ್ಕೆ ನಮಗೆ ಕೆಪಾಸಿಟಿ ಇದೆ. ನಮ್ಮ 3 ಮೇಜರ್ ಕಂಪನೀಸ್, ನಮ್ಮ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ BPCL, HPCL, IOCL, ಇವರ ಕಡೆ ಆ LPG ಕೊರತೆ ಇಲ್ಲ. ಇದು ಯಾಕೆ ನಾವು ಹಿಂಗೆ ಹೇಳ್ತಾ ಇದೀವಿ ಅಂದ್ರೆ, ಕಮರ್ಷಿಯಲ್ LPG ಸಿಲಿಂಡರ್ ಅಲ್ಲಿ ಪ್ರತಿ ದಿವಸ ನಮಗೆ 1,600 ಸಿಲಿಂಡರ್ ಬೇಕಾಗುತ್ತದೆ. ಇದು ದೊಡ್ಡ ಸಿಲಿಂಡರ್ ಇರುತ್ತದೆ. 19.2 kg ಸಿಲಿಂಡರ್ ಇರುತ್ತೆ. ಈ ಸಿಲಿಂಡರ್ ಅಲ್ಲಿ ಸರ್ಕಾರ ಮಟ್ಟದಿಂದ ಸ್ವಲ್ಪ ರೇಷನಿಂಗ್ ಮಾಡಬೇಕು, ನೋಡ್ಕೊಂಡು ಇದರದ್ದು ಬಳಕೆ ಮಾಡ್ಬೇಕಂತ ಹೇಳಿದ ನಂತರ 1,600 ಸಿಲಿಂಡರ್ಗಳ ಪೈಕಿ ಸದ್ಯಕ್ಕೆ ನಾವು 600 ಇಂದ 700 ಸಿಲಿಂಡರ್ ಕೊಡ್ಲಿಕ್ಕೆ ಆಗ್ತಾ ಇದೆ. ಇದು ಯಾರಿಗೆ ಕೊಡಬೇಕು, ಹೆಂಗ್ ಕೊಡಬೇಕಂತ ವಿಚಾರ ಬಂದಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ನಮಗೆ ಒಂದು ಡೈರೆಕ್ಷನ್ಸ್ನು ಅವರು ಇಶ್ಯೂ ಮಾಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನ್, ಹೆಲ್ತ್, ಅದರ್ ಗೌರ್ಮೆಂಟಲ್, ನಾನ್ ಗೌರ್ಮೆಂಟಲ್ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಆದ್ಯತೆ ಕೊಟ್ಟು ಅವರಿಗೆ ಕಮರ್ಷಿಯಲ್ LPG ಸಿಲಿಂಡರ್ಸ್ ಶೇಕಡಾವಾರು ಇಷ್ಟು ನೀವು ಅವರಿಗೆ ಕೊಡಬಹುದು ಅಂತ ಹೇಳಿದ್ದಾರೆ. ಅದಾದ ನಂತರ ಪ್ರಯಾರಿಟಿ 2 ಸೆಕ್ಟರ್, 3 ಸೆಕ್ಟರ್, 4 ಸೆಕ್ಟರ್ ಅಲ್ಲಿ ವಿವಿಧ ಏಜೆನ್ಸೀಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ಹಾಗೂ ಬೇರೆ ಕ್ಯಾಂಟೀನ್ಗಳಿರ್ಬೋದು, ಹಾಗೂ ನಮ್ಮ ಹೋಟೆಲ್ಗಳಿರ್ಬೋದು, ಇವರಿಗೂ ಸಪ್ಲೈ ಕೊಡಬೇಕು ಅಂತ ಹೇಳಿ ಅವರು ನಮಗೆ ಡಿವೈಡ್ ಮಾಡಿ, ಈ 600 ಸಿಲಿಂಡರ್ ಹೆಂಗೆ ಕೊಡ್ತೀರ ಅನ್ನೋದು ಅವರು ಡಿವೈಡ್ ಮಾಡಿ ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಇಂದ ಅವರು ನಮಗೆ ಹಂಚಿಕೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ನಾವು ಹಿಂದಿನ ಒಂದು ವಾರದಿಂದ IOCL ಜೊತೆ, BPCL ಜೊತೆ, HPCL ಜೊತೆ ಹಾಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ, ನಮ್ಮ ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ನಮ್ಮ LPG ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅವರೆಲ್ಲರನ್ನೂ ಕೂರಿಸ್ಕೊಂಡು ಸಾಕಷ್ಟು ಚರ್ಚೆ ಮಾಡಿ
ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಈ ಸಮಿತಿನಲ್ಲಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅವರು, ಅವ್ರ ಜೊತೆ ಈ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸು ಇದ್ದಾರೆ ಆ ಕಮಿಟಿನಲ್ಲಿ. ಉದಾಹರಣೆಗೆ ನಮ್ಮ ಅಜಯ್ ಪಾಯ್ರ್ ಅವರು ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವರು ಅದರಲ್ಲಿ ಸಮಿತಿನಲ್ಲಿದ್ದಾರೆ. ಹಾಗೂ ಬೇರೆ ಎಲ್ಲ ನಮ್ಮ IOCL BPCL ಅವರ ಹೆಡ್ಸ್ ಇದ್ದಾರೆ ಅದರಲ್ಲಿ. ಜೊತೆಯಲ್ಲಿ ಡಿಸ್ಟ್ರಿಬ್ಯೂಟರ್ಸು ಆ ಸಮಿತಿನಲ್ಲಿ ಇದ್ದಾರೆ. ಎಲ್ಲಿ ಡಿಮಾಂಡ್ ಬರ್ತಾ ಇದೆ ಈ ಸಮಿತಿದಿಂದ ಅವರು ನಿರ್ಧಾರ ಮಾಡಿ ಸೆಲ್ಫ್ ರೆಗ್ಯುಲೇಟರಿ ಕಮಿಟಿ ನನ್ನ ಗಮನಕ್ಕೆ ತಂದು ಅವರು ಫೈನಲಿ ಆ ಸಿಲಿಂಡರ್ಸ್ ಪ್ರತಿ ದಿವಸ 600 ಇಶ್ಯೂ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗಿದೆ, ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ನಮಗೆ ಕೊರತೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕಮರ್ಷಿಯಲ್ ಯೂನಿಟ್ಸ್ ರನ್ ಆಗ್ತಾ ಇದ್ದಾವೆ. ಕ್ಯಾಂಟೀನ್ಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಎಲ್ಲ ಕಡೆ ನಾವು ಕಮರ್ಷಿಯಲ್ LPGನೂ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ನಮ್ಮ ನಗರದಲ್ಲಿ ಸರಿಸುಮಾರು 35,000 ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ಸ್ ಇದ್ದಾವೆ. PNG ಕನೆಕ್ಷನ್ ಇದ್ದಾಗ ಆ ಕನೆಕ್ಷನ್ ಮುಖಾಂತರ ಡೈರೆಕ್ಟ್ಲಿ ನಾವು ಅವರಿಗೆ ಗ್ಯಾಸ್ ಸಪ್ಲೈ ಮಾಡ್ತೀವಿ. ಇದರಲ್ಲಿ ಬರೀ ಒಂದೇ ಕಂಡೀಷನ್ ಇತ್ತು, ಏನಂದ್ರೆ ಅವ್ರ ಬಳಕೆ ಮಾಡ್ತಾ ಇರೋ ಪ್ರಮಾಣ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಲಾಗಿದೆ. 60% ಅವರಿಗೆ ನಾವು ಸಪ್ಲೈ ಮಾಡ್ತೀವಿ, ಅಷ್ಟು ಅವರು ಉಪಯೋಗ ಮಾಡಬಹುದು ಅಂತ ಅವ್ರು ಹೇಳಿದ್ದಾರೆ. ನಾವು ಎಲ್ಲ ನಮ್ದೊಂದು ಏಜೆನ್ಸಿ ಇದೆ, ಮೆಗಾ ಗ್ಯಾಸ್ ಏಜೆನ್ಸಿ, ಅವ್ರ ಜೊತೆನೂ ಮಾತಾಡಿದ್ದೀವಿ. ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಯಾವುದೇ ಅವರಿಂದ ನಮಗೆ ದೂರು ಬರ್ತಾ ಇಲ್ಲ. ಈ ಸಪ್ಲೈ ಆಗ್ತಾ ಇದೆ. 35,000 ಕನೆಕ್ಷನ್ಸ್ ಏನಿದಾವೆ ಅಲ್ಲಿ ನಿರಂತರವಾಗಿ ನಾವು ಮನೆ ಮನೆಗೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈವನ್ನು ನಾವು ಕೊಡ್ತಾ ಇದ್ದೀವಿ. ಹೊಸ ಕನೆಕ್ಷನ್ಸ್ ಬೇಕು ಅಂದ್ರೆ ಅದಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮ ಏಜೆನ್ಸಿ ಅವರಿಗೆ ನಾವು ಹೇಳಿದ್ದೀವಿ, ದಿನಕ್ಕೆ ಅಟ್ಲೀಸ್ಟ್ ಒಂದು 50-100 ಹೊಸ ಕನೆಕ್ಷನ್ಸ್ ಕೊಡಲಿಕ್ಕೆ ಅವರಿಗೆ ಸಾಮರ್ಥ್ಯತೆ ಇದೆ. ಅವರದರ ಪ್ರಕಾರ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಗ್ಯಾಸ್ ತಗೊಳ್ತಾ ಇದ್ದಾರೆ ಅವರು LPG ಸಿಲಿಂಡರ್ ತಗೊಳ್ಳಿಕ್ಕೆ ಇಲ್ಲ. ಈ ಡಬಲ್ ಬೈಯಿಂಗ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಈ ತರ ಸಿಲಿಂಡರ್ಸ್ ಬುಕ್ ಮಾಡಿದ್ದಾರೆ ಆ ಡೀಟೇಲ್ಸ್ ನಮ್ಮ ಕಡೆ ಆಲ್ರೆಡಿ ಇದೆ. ಅದನ್ನು ಸಪ್ಲೈ ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ಗೆ ಆಲ್ರೆಡಿ ಆ ಪಟ್ಟಿಯನ್ನು ಆಧಾರ್ ನಂಬರ್, ಫೋನ್ ನಂಬರ್, ಹೆಸರು ಹಾಕಿ ಕೊಟ್ಬಿಟ್ಟಿದ್ದೀವಿ. ಸೊ ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ಏನು ಪ್ಯಾನಿಕ್ ಇಲ್ಲ. ನಮ್ಗೆ ಇನ್ನೂ ಸಪ್ಲೈನೂ ಬರ್ತಾ ಇದೆ, ನಮಗೆ ಸಪ್ಲೈ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ನಮ್ಮ ಕಡೆ ಲಾಜಿಸ್ಟಿಕಲಿ ಯಾವುದೇ ಇಶ್ಯೂ ಇಲ್ಲ. ನಾವು ಇದನ್ನು ಕರೆಕ್ಟ್ಲಿ ಯಾರಿಗೆ ಅವಶ್ಯಕತೆ ಇದೆ, ಯಾವ ಮಿತಿನಲ್ಲಿ ಬಳಕೆ ಮಾಡ್ಕೋಬೇಕೋ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಅಷ್ಟೇ.